ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೊಂದು ಕಥೆನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕತೆ ಅಂದರೆ ಇದು ಯಾವುದೋ ಕಟ್ಟು ಕತೆ ಅಲ್ಲ, ನೈಜ ಕತೆ. ಒಂದು ಊರಲ್ಲಿ, ಒಂದು ಹಳ್ಳಿಯಲ್ಲಿ ನಡೆದಂಥ ಕತೆ ಇದು. ಇದು ಎಲ್ಲರಿಗೂ ಇದು ಎಲ್ಲರೂ ಕೇಳಬೇಕಾಗಿರುವಂಥ ಕತೆ ಇದು. ನಿಮಗೆ ಗೊತ್ತಿರೋ ಹಾಗೆ ತಾಯಿ ಮಗು ಸಂಬಂಧ ಜನ್ಮದ ಸಂಬಂಧ. ತಾಯಿಗೆ ಮಗು ಬಿಟ್ಟರೆ ಬೇರೆ ಏನೂ ಗೊತ್ತಿರಲ್ಲ. ಅವಳಿಗೆ ತನ್ನ ಮಗುನೇ ತನಗೆ ಪಂಚಪ್ರಾಣ ಅಲ್ವಾ? ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ತಾಯಿ ಆಗುವಂಥ ಭಾಗ್ಯ ಇದೆಯಲ್ಲ, ಅದು ಎಷ್ಟೇ ಕೋಟಿ ಕೊಟ್ಟರೂ ಸಾಕಾಗಲ್ಲ. ಅಂಥ ಅದೃಷ್ಟ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಹೆಣ್ಣು ತಾನು ಪರಿಪೂರ್ಣಳಾಗಬೇಕಂದ್ರೆ ತಾನು ಒಂದು ಮಗು ಜನ್ಮ ಕೊಟ್ಟವಾಗ ಮಾತ್ರ ಆ ಹೆಣ್ಣಿನ ಜನ್ಮ ಪರಿಪೂರ್ಣವಾಗುತ್ತೆ. ಓಕೆ, ಏನು ಕತೆ ಇರ್ಬೋದು ಅಂದರೆ, ಒಂದೂರಲ್ಲಿ ಒಂದು ಹಳ್ಳಿ ಅದು. ಆ ಹಳ್ಳಿಲಿ ಗಂಡ ಹೆಂಡತಿ ವಾಸವಾಗಿರ್ತಾರೆ. ಅವರಿಗೆ ಮದುವೆ ಆಗಿ 7 ಇಯರ್ಸ್ ಆಗುತ್ತೆ. ಅಂದರೆ 7 ಇಯರ್ಸ್ ಆಗುತ್ತೆ. 7 ಇಯರ್ಸ್ ಆದ್ರೂ ಕೂಡ ಇಬ್ಬರಿಗೂ ಮಕ್ಕಳಾಗಿರಲ್ಲ. ನಿಮ್ಗೆ ಗೊತ್ತಿರ್ಬೋದು, ಮಗು ಆದಾಗ ಒಂದು ಹೆಣ್ಣು ಎಷ್ಟು ಗೌರವ, ಎಷ್ಟು ಸನ್ಮಾನ, ಎಷ್ಟು ಪ್ರೀತಿ ಕಾಳಜಿಗೆ ಒಳಪಟ್ಟಿರ್ತಾಳೋ, ಅದೇ ರೀತಿ ಮಗು ಆಗಲ್ಲ ಅಂತ ಅಂದವಾಗ, ಒಂದು 6-7 ವರ್ಷ ಮಗು ಆಗಿಲ್ಲ ಅಂದಾಗ ಅವಳಿಗೆ ಅಷ್ಟೇ ನೋವು ಕೂಡ ಕೊಟ್ಟಿರ್ತಾರೆ. ಈ ಫ್ಯಾಮಿಲಿಯವ್ರ್ಸ್ ಇರ್ಬೋದು ಅಥವಾ ಅಕ್ಕಪಕ್ಕದವ್ರು ಇರ್ಬೋದು, ತುಂಬ ನೋವುಗಳನ್ನ ಕೊಟ್ಟಿರ್ತಾರೆ. ನೋವಂದರೆ ಮಾನಸಿಕವಾದ ಹಿಂಸೆ ಕೊಡ್ತಾರೆ, ಚುಚ್ಚು ಮಾತುಗಳಿಂದ ಚುಚ್ಚುತ್ತಾರೆ. ಸೊ ಆವಾಗ ಹೆಣ್ಣು ತುಂಬಾ ಕುಗ್ಗೋಗ್ತಾಳೆ. ಈ 7 ವರ್ಷ ಆದರೂ ಮಕ್ಕಳಾಗಿಲ್ಲ. ಇವರು ಅಲ್ಲಿ ಇಲ್ಲಿ ಹರಕೆಗಳನ್ನ ಕಟ್ಕೊತಾರೆ. ಕಂಡ ದೇವ್ರಿಗೆಲ್ಲ ಹರಕೆ ಕಟ್ಕೋತಾರೆ. ನಿಮಗೆ ಗೊತ್ತಿರೋದೆ, ಮಕ್ಕಳಾಗಿಲ್ಲ ಅಂದರೆ ಯಾರು ಏನು ಹೇಳ್ತಾರೆ ಆ ದೇವರಿಗೆಲ್ಲ ಹೋಗಿ ಹರಕೆ ಕಟ್ಕೊಂಡು ಬರ್ತಾರೆ. ಸೊ ಇವರು ಕೂಡ ಹರಕೆ ಕಟ್ಕೊಂಡು ಬರ್ತಾರೆ. ಹರಕೆ ಕಟ್ಕೊಂಡು ಬಂದಾದಮೇಲೆ ಆ ತಾಯಿ ಅವಳು ಪ್ರೆಗ್ನೆಂಟ್ ಆಗ್ತಾಳೆ. ಪ್ರೆಗ್ನೆಂಟ್ ಆಗಿ 9 ಮಂತ್ ಕೂಡ ಆಗುತ್ತೆ. ಪ್ರತಿಯೊಂದು ಹೆಣ್ಣಿನ ಜನ್ಮದಲ್ಲಿ ಗರ್ಭಿಣಿ ಆಗೋದು ಅಂದರೆ ಅದು ಸುಂದರವಾದ ಕ್ಷಣ. ಆ 9 ತಿಂಗಳ ಪ್ರತಿದಿನವೂ ಹೊಸತನ ಅಂತಲೇ ಹೇಳ್ಬೋದು. ಆ 9 ತಿಂಗಳ ಕೂಡ ಪ್ರತಿಯೊಂದು ಮೂಮೆಂಟು ಕೂಡ ಎಂಜಾಯ್ ಮಾಡ್ತಾರೆ. ಸೊ ಇವರು ಕೂಡ ಅಷ್ಟೇ 9 ತಿಂಗಳವರೆಗೂ ಆ ಸುಂದರವಾದ ಜೀವನನ ಸವಿತಾರೆ. ಸೊ ಅದಾದಮೇಲೆ 9 ತಿಂಗಳಾದಮೇಲೆ ಮಗುಗೆ ಜನ್ಮ ಕೊಡ್ತಾಳೆ. ಒಂದು ಹೆಣ್ಮಗುಗೆ ಜನ್ಮ ಕೊಡ್ತಾಳೆ. ಮಗು ಹುಟ್ಟಿದ ಮೇಲೆ ಅವಳು ಪ್ರಪಂಚದಲ್ಲಿ ಮಗು ಬಿಟ್ಟರೆ ಬೇರೆ ಏನೂ ಇರಲ್ಲ. ಯಾಕಂದರೆ ತುಂಬ ವರ್ಷ ಕಾದು ಮಗು ಆದವ್ರಿಗೆ ಇರುತ್ತಲ್ಲ, ಅದು ಒಂಥರ ಅಟ್ಯಾಚ್ಮೆಂಟ್ ಇರುತ್ತೆ. ಒಂದು ನಿಮಿಷವೂ ಕೂಡ ಮಗು ಬಿಟ್ಟಿರೋಕ್ಕಾಗಲ್ಲ, ಅಷ್ಟೊಂದು ಅಟ್ಯಾಚ್ಮೆಂಟ್ ಇರುತ್ತೆ. ಪ್ರತಿಯೊಬ್ಬ ಗಂಡ ಹೆಂಡತಿಗೂ ಒಂದು ಮಗು ಆದ ತಕ್ಷಣ ಅವರು ಬೇರೆಯೇ ಲೋಕ ಸೃಷ್ಟಿಯಾಗುತ್ತೆ, ಸ್ವರ್ಗನೇ ಸೃಷ್ಟಿಯಾಗುತ್ತೆ. ಸೊ ಇವರಿಗೂ ಕೂಡ ಹಾಗೆ ಆಗುತ್ತೆ. ಅದಾದಮೇಲೆ ಮಗು ಬೆಳೀತಾ 9 ಮಂತ್ ಕೂಡ ಆಗುತ್ತೆ. ಆವಾಗ ಹಳ್ಳಿ ಅಂದರೆ ಗೊತ್ತಲ್ವ, ಹಳ್ಳಿಯಲ್ಲಿ ಒಂದು ಸ್ವಲ್ಪ ನೆಗ್ಲೆಕ್ಟ್ ಇರುತ್ತೆ ಮಕ್ಕಳಂದರೆ. ಸೊ ಇವರು ಕೂಡ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ. 9 ತಿಂಗಳಾಗುತ್ತೆ. 9 ತಿಂಗಳಾದಮೇಲೆ ಮಗು ಮನೇಲಿ ಕೂತ್ಕೊಳ್ಳಲ್ಲ, ಅಲ್ಲಿ ಇಲ್ಲಿ ಓಡಾಡುತ್ತೆ, ಏನು ಬೇಕಾದರೂ ಎತ್ಕೊಳ್ಳುತ್ತೆ. ಅಲ್ಲಿ ಇಲ್ಲಿ ಓಡಾಡೋದು, ಎಲ್ಲ ಕೆಡಗೋದು ಮಾಡೋದು ಎಲ್ಲ ಸ್ಟಾರ್ಟ್ ಮಾಡುತ್ತೆ. ತಂದೆ ಆದಂಥ ಕೆಲಸನ ಆ ಮಗು ಸ್ಟಾರ್ಟ್ ಮಾಡುತ್ತೆ. ಸೊ ಈ ಮಗು ಕೂಡ ತಂದೆ ಆದಂಥ ಕೆಲಸ ಸ್ಟಾರ್ಟ್ ಮಾಡಿದೆ ಅಂದರೆ ಓಡಾಡೋದು, ಅಲ್ಲಿ ಇಲ್ಲಿ ಹೋಗೋದು ಮಾಡಿದೆ. ಅದೇ ರೀತಿ ಮನೇಲಿ ಒಂದು ಜಗಲಿ ಕೂಡ ಇರುತ್ತೆ. ಈ ಮಗು ಆಟ ಆಡ್ಕೊಂಡು ಜಗಲಿ ಹತ್ರ ಬಂದಿದೆ. ಇವ್ರು ಏನು ಅಂದ್ಕೊಂಡಿದ್ದಾರೆ, ಮಗು ಆಟ ಆಡ್ತಾ ಇದೆ ಅಂತ ಅಂದ್ಕೊಂಡಿದ್ದಾರೆ. ಆ ಮಗು ಮಕ್ಕಳು ಹೇಗೆ ಅಂದರೆ ಕಣ್ಣಿಗೆ ಬಿದ್ದಿದ್ದನ್ನೆಲ್ಲ ಎತ್ಕೊಳ್ಳೋದು. ಅದಕ್ಕೆ ಅವ್ರಿಗೆ ಏನೂ ಗೊತ್ತಿರಲ್ಲ ಅಲ್ವಾ. ಅವ್ರ ಕಣ್ಣಿಗೆ ಏನು ಕಾಣಿಸುತ್ತೋ ಅದನ್ನ ಎತ್ಕೊಂಡು ಕೈಯಲ್ಲಿ ಹಾಕ್ಕೊಳ್ಳೋದು, ಬಾಯಿಗೆ ಹಾಕ್ಕೊಳ್ಳೋದು, ಇಷ್ಟೇ ಅಲ್ವಾ ಗೊತ್ತಿರೋದು. ಸೊ ಅದಕ್ಕೆ ಹೇಳೋದು ತುಂಬ ಕೇರ್ ಮಾಡಬೇಕು ಅಂತ. ಸೊ ಅವ್ರ ಅಮ್ಮ ಬಂದ್ಬಿಟ್ಟು ಏನು ಅಂದ್ಕೊಂಡಿದ್ದಾರೆ, ನನ್ನ ಮಗು ಆಟ ಆಡ್ತಾ ಇದೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಈ ಮಗು ಅಲ್ಲೇ ಪಕ್ಕದಲ್ಲಿ ಒಂದು ನಿಂಬೆಹಣ್ಣು ಬಿದ್ದಿರುತ್ತೆ. ಆ ನಿಂಬೆಹಣ್ಣನ್ನು ಎತ್ಕೊಂಡು ಬಾಯಿಗೆ ಹಾಕ್ಕೊಬಿಡುತ್ತೆ ಪಾಪ. ಆ ಚಿಕ್ಕ ಮಗು ಅದು ತೆಗಿಯೋಕ್ಕಾಗಲ್ಲ, ತುಂಬ ದೊಡ್ಡದಿರುತ್ತೆ. ನಾವು ಅಂದ್ಕೊಂಡಿರ್ತೀವಿ ನೋಡಿ, ನಿಂಬೆಹಣ್ಣು ದೊಡ್ಡದಿದೆ, ಮಕ್ಕಳು ಬಾಯಿಗೆ ಹಾಕ್ಕೊಳ್ಳಲ್ಲ ಅಂತ. ಆದರೆ ಈ ಮಗು ಬಾಯಿಗೆ ಹಾಕ್ಕೊಬಿಟ್ಟಿದೆ. ಬಾಯಿಗೆ ಹಾಕ್ಕೊಂಡ ತಕ್ಷಣ ಅದಕ್ಕೆ ಉಸಿರು ಕಟ್ದಂಗಾಗಿದೆ. ಎಚ್ಚರದಪ್ಪ ಹೋಗ್ಬಿಟ್ಟಿದೆ ಇದಕ್ಕೆ. ಸೊ ತಾಯಿ ಬಂದು ನೋಡ್ತಾಳೆ, ಮಗು ಬಾಯಲ್ಲಿ ನಿಂಬೆಹಣ್ಣು ಇರುತ್ತಲ್ಲ ಅದನ್ನು ತೆಗಿಯೋಕ್ಕೆ ಕೂಡ ಪ್ರಯತ್ನ ಪಡ್ತಾಳೆ, ಬಟ್ ಆಗಲ್ಲ. ಅದೇ ಅಲ್ಲೇ ಪಕ್ಕದಲ್ಲಿರುವಂಥ ಆಸ್ಪತ್ರೆ ಕೂಡ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಮಗು ಡೆತ್ ಆಗಿರುತ್ತೆ. ನೋಡಿ, ಒಂದೇ ಒಂದು ನಿಂಬೆಹಣ್ಣು 7 ವರ್ಷದ ಫಲನ ತೆಗೆದುಬಿಡುತ್ತೆ. ಯಾವ ತಾಯಿ ತಾನೇ ಈ ನೋವನ್ನು ಸಹಿಸ್ಕೊತಾಳೆ ಹೇಳಿ. ಸೊ ಇದು ಎಲ್ಲೂ ಅಲ್ಲ, ಆಂಧ್ರ ಪ್ರದೇಶದಲ್ಲಿ ನಡೆದಂಥ ನೈಜ ಘಟನೆ. ಸೊ ಇದ್ರ ಮೂಲಕ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಬ್ಬ ತಾಯಂದರೂ ಕೂಡ ನಿಮ್ಮ ಮಕ್ಕಳನ್ನ ಜೋಪಾನ ಮಾಡ್ಕೊಳ್ಳಿ. ಯಾರ ಮೇಲೂ ಡಿಪೆಂಡ್ ಆಗಿ ಇನ್ಯಾರೋ ನೋಡ್ತಾ ಇದ್ದಾರೆ ಅಥವಾ ಮತ್ತಾರೋ ನೋಡ್ತಾ ಇದ್ದಾರೆ, ಮಗು ಇನ್ನೇನೋ ಕೂತಿದೆ ಸೈಲೆಂಟಾಗಿದೆ ಅಂತ ಸುಮ್ಮನೆ ಬಿಡಬೇಡಿ. ಪ್ರತಿಯೊಂದು ಕ್ಷಣವೂ ಅಬ್ಸರ್ವ್ ಮಾಡಿ, ತುಂಬ ಕೇರ್ ಮಾಡಬೇಕಾಗತ್ತೆ. ಮಗು ಪಡೆಯೋದಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಡ್ತೀವೋ ಅದಕ್ಕಿಂತ 100 ಪಟ್ಟು ಹೆಚ್ಚಿಗೆ ಅವ್ರುಗಳನ್ನ ಸಾಕೋದಕ್ಕೆ ನಾವು ಕಷ್ಟಪಡಬೇಕು. ಕಷ್ಟ ಅಲ್ಲ, ಅದು ಒಂದು ಸುಂದರವಾದ ಕ್ಷಣ ಅಂತಲೇ ಹೇಳ್ಬೋದು. ಆದರೆ ಪ್ರತಿಯೊಂದು ನಿಮಿಷವೂ ಕೂಡ ಮಗುನ ಬಿಟ್ಟಿರ್ದಂಗೆ ನೋಡ್ಕೊಂಡು ಹೋಗಬೇಕಾಗತ್ತೆ. ನೀವು ಕೂಡ ಎಲ್ಲರೂ ಅಷ್ಟೇ ನಿಮ್ಮ ಮಕ್ಕಳನ್ನ ನೀವು ಕೇರ್ ಮಾಡಿ. ಯಾಕಂದರೆ ಒಂದು ಸಾರಿ ನಾವು
ಕಳ್ಕೊಂಡ್ವಿ ಅಂದರೆ ಆಮೇಲೆ ನಮಗೆ ಕೋಟಿ ಕೊಟ್ಟರೂ ಕೂಡ ವಾಪಸ್ ಬರೋಲ್ಲ. ಇವಾಗ ಆ ಮಗು ವಾಪಸ್ ಬರುತ್ತಾ? ಇಲ್ಲ. ಇಷ್ಟು ವರ್ಷ ಅವರು ಕಷ್ಟಪಟ್ಟಿದ್ದಕ್ಕೆ ಸಿಕ್ಕಿದ್ದೇನು ಪ್ರತಿಫಲ? ಇದೆ ಅಲ್ವಾ? ಆದರೆ ಆ ದೇವ್ರು ಇದಾನ ಅಂತ ಅನಿಸ್ಬಿಡ್ತು. 7 ವರ್ಷದ ನಂತರ ಇಷ್ಟೊಂದು ಕೊಟ್ಟಿದ ಮೇಲೆ ಯಾಕೆ ಕಿತ್ಕೋಬೇಕಿತ್ತಲ್ವ? ಸೊ ಈ ತಾಯಿಗೂ ಸ್ವಲ್ಪ ನೆಗ್ಲೆಕ್ಟ್ ಅಂತ ಅನಿಸಿರ್ಬೋದು. ದೇವರು ಎಷ್ಟರ ಮಟ್ಟಿಗೆ ಕ್ರೂರಿ ಆಗಿಬಿಡ್ತಾನೆ ಅಲ್ವಾ? ಸೊ ನಿಮ್ಮ ಮಕ್ಕಳನ್ನ ನೀವು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಈ ಬಾಟಲ್ ಟಾಪ್ ಇರ್ಬೋದು, ಬಾಟಲ್ ಕ್ಯಾಪ್ ಬರುತ್ತಲ್ಲ, ಬಾಟಲ್ ಕ್ಯಾಪ್ ಮತ್ತು ಕಡಲೆಕಾಯಿ, ಕಾಯಿನ್, ಆಮೇಲೆ ಅರೆಕೆ ನಟ್, ಅಡಿಕೆ ಬರುತ್ತಲ್ಲ, ಅಡಿಕೆ, ಕ್ಯಾಶ್ಯೂ, ಬಾದಾಮಿ ಇದನ್ನೆಲ್ಲ ಕೊಡಬೇಕಾದ್ರೆ ಅಥವಾ ಮಗು ಇಟ್ಕೊಂಡಾಗ ತುಂಬಾ ನೋಡ್ತಾ ಇರಿ. ಯಾಕಂದರೆ ಇವೆಲ್ಲ ಗಂಟ್ಲಿಗೆ ಹಾಕ್ಕೊಂಡು ಬಿಡ್ತು ಅಂದರೆ ಮಗುಗೆ ತುಂಬ ಕಷ್ಟ ಆಗುತ್ತೆ. ನನಗೆ ಗೊತ್ತಿರೋಂಗೆ ಒಂದು ಹಳ್ಳೀಲಿ ಕೂಡ ಆಗಿದೆ. ಕಡಲೆಕಾಯಿನ ಸಿಪ್ಪೆ ಬಿಡಿಸ್ದಾಗೆ ತಿಂದ್ಬಿಟ್ಟು ಮಗು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಡೆತ್ ಆಗಿದೆ. ಸೊ ಎಲ್ಲರೂ ಅಷ್ಟೇ ನಿಮ್ಮ ಮಕ್ಕಳನ್ನ ನೀವು ಕೇರ್ ಮಾಡಿ ಅಂತ ನಾನು ಈ ಮೂಲಕ ಬೇಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ತಾಯಿಗೂ ಕೂಡ ನಾನು ಈ ಮೂಲಕ ಹೇಳೋದಿಷ್ಟೇ, ನಿಮಗೆ ತಾಯ್ತನ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಮಕ್ಕಳು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೊಂದು 5-6 ಇಯರ್ಸ್ ಆಗೋವರೆಗೂ, ಅಂದರೆ ಅವ್ರಿಗೆ 5-6 ಇಯರ್ಸ್ ಆಗೋವರೆಗೂ ನೀವು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಳ್ಳಿ ಅಂತ ನಾನು ಹೇಳ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದ್ದರೆ ನೀವು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನೆಕ್ಸ್ಟ್ ಮತ್ತೆ ಒಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು.